ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿ ನಗರದಲ್ಲಿ ಕೆಎಸ್ಎಫ್ಐಸಿ ಅಡಿಯಲ್ಲಿ ನಿರ್ಮಾಣಗೊಂಡಿರುವ 172 ಮನೆಗಳಲ್ಲಿ ಹಲವು ವರ್ಷಗಳಿಂದ ವಾಸ ಮಾಡ್ತಾ ಇರುವ ಕಾರ್ಮಿಕರು ಹಾಗೂ ನಿವೃತ್ತ ಕಾರ್ಮಿಕರ ಕುಟುಂಬಗಳನ್ನು ತೆರವುಗೊಳಿಸಬಾರದು ಮತ್ತು ಅವರಿಗೆ ಕಾಯಂ ವಸತಿ ಸೌಲಭ್ಯ ಒದಗಿಸಬೇಕು ಅಂತ ಆಗ್ರಹಿಸಿ ಡಿವೈಎಫ್ಐ ಜಿಲ್ಲಾ ಸಮಿತಿ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಸ್ಥಳೀಯ ಶಾಸಕರು ಆದ ಆರ್.ವಿ. ದೇಶಪಾಂಡೆ ಅವರಿಗೆ ಮನವಿ ಸಲ್ಲಿಸಿದೆ. ದಾಂಡೇಲಿ ಪಟ್ಟಣವು ನಗರಸಭೆ ವ್ಯಾಪ್ತಿಗೆ ಸೇರಿದ ನಂತರ 1958ರಿಂದ 1977ರ ಅವಧಿಯಲ್ಲಿ ಅರಣ್ಯ ಇಲಾಖೆಯಿಂದ ಸುಮಾರು 1850 ಎಕರೆ ಜಮೀನನ್ನು ಡಿಸ್ಫಾರೆಸ್ಟ್ ಆಗಿ ನಗರಸಭೆಗೆ ಹಸ್ತಾಂತರಿಸಲಾಗಿತ್ತು. ಈ ಪೈಕಿ ಇನ್ನೂ ಸುಮಾರು 50 ಎಕರೆ ಜಮೀನು ಅರಣ್ಯ ಇಲಾಖೆ ಸುಪರ್ದಿಯಲ್ಲೇ ಉಳಿದಿದ್ದು ಅದನ್ನು ಕೂಡ ನಗರಸಭೆಗೆ ಹಸ್ತಾಂತರಿಸಿದಲ್ಲಿ ನಗರದ ಅಭಿವೃದ್ಧಿ ಕಾರ್ಯಗಳಿಗೆ ಅನುಕೂಲವಾಗುತ್ತೆ ಅಂತ ಡಿವೈಎಫ್ಐ ಒತ್ತಾಯ ಮಾಡಿದೆ. ಕೆಎಸ್ಎಫ್ಐಸಿ ಸಂಸ್ಥೆ ಆರಂಭಿಕ ಹಂತದಲ್ಲಿ ಅರಣ್ಯ ಇಲಾಖೆ ಕೈಗಾರಿಕಾ ಘಟಕವಾಗಿದ್ದು ಇಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರಿಗೆ ವಸತಿ ಒದಗಿಸುವ ಉದ್ದೇಶದಿಂದಾಗಿ 172 ಮನೆಗಳನ್ನು ನಿರ್ಮಿಸಿ ಮಾಸಿಕ ಬಾಡಿಗೆ ಆಧಾರದ ಮೇಲೆ ನೀಡಲಾಗಿತ್ತು. 1962ರಲ್ಲಿ ಈ ಭೂಮಿಯನ್ನ ಅರಣ್ಯ ಇಲಾಖೆ ಮತ್ತು ಕೆಎಸ್ಎಫ್ಐಸಿ ಕಾಯ್ದಿರಿಸಿಕೊಂಡಿದ್ವು. ನಂತರ 1972ರಲ್ಲಿ ಈ ಜಮೀನು ಸಂಪೂರ್ಣವಾಗಿ ಡಿಸ್ಫಾರೆಸ್ಟ್ ಆಗಿ ನಗರಸಭೆಯ ಸುಪರ್ದಿಗೆ ಹಸ್ತಾಂತರಗೊಂಡಿದೆ. ಈ ಹಿನ್ನೆಲೆ ಆ ಜಮೀನಿನ ಮೇಲೆ ನಿರ್ಮಾಣಗೊಂಡಿರುವ ಮನೆಗಳು ನಗರಸಭೆಯ ಆಸ್ತಿಯಾಗುತ್ತೆ. ಹೀಗಾಗಿ ಮನೆಗಳ ನಿರ್ವಹಣೆ ಮತ್ತು ಉಸ್ತುವಾರಿ ನಗರಸಭೆಯದ್ದೇ ಆಗಿರಬೇಕು ಅಂತ ಡಿವೈಎಫ್ಐ ಮನವಿಯಲ್ಲಿ ಸ್ಪಷ್ಟಪಡಿಸಿದೆ. ಪ್ರಸ್ತುತ ಈ 172 ಮನೆಯಲ್ಲಿ ನಿವೃತ್ತ ಕಾರ್ಮಿಕರು ಸೇರಿ ಹಲವು ಕುಟುಂಬಗಳು ವಾಸ ಮಾಡ್ತಾ ಇದ್ದು ಇತ್ತೀಚೆಗೆ ಅರಣ್ಯ ಇಲಾಖೆ ಮತ್ತು ಕೆಎಸ್ಎಫ್ಐಸಿಯಿಂದ ಮನೆಗಳನ್ನು ಖಾಲಿ ಮಾಡುವಂತೆ ಮೌಖಿಕ ಸೂಚನೆ ಕೊಡಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇದೇ ವೇಳೆ ವಾಸ ಮಾಡ್ತಾ ಇರುವ ಕಾರ್ಮಿಕರಿಂದ ಬಾಡಿಗೆ ಸಂಗ್ರಹಿಸದೇ ಇರೋದ್ರಿಂದ ಕುಟುಂಬಗಳು ಕೂಡ ತೀವ್ರ ಆತಂಕದಲ್ಲಿ ಇದೆ. ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯ ಡಿ ಸ್ಯಾಮಸನ್ ಮಾತನಾಡಿ 172 ಮನೆಗಳನ್ನ ಖಾಲಿ ಮಾಡಿಸಿದ್ರೆ ಆ ಕುಟುಂಬಗಳು ಎಲ್ಲಿಗೆ ಹೋಗಬೇಕು? ವರ್ಷಗಳಿಂದ ದಾಂಡೇಲಿಯಲ್ಲಿ ವಾಸ ಮಾಡ್ತಾ ಇರುವ ಕಾರ್ಮಿಕರ ಬದುಕಿನ ಹಿತವನ್ನ ಕಾಯುವುದು ನಗರಸಭೆಯ ಆದ್ಯ ಕರ್ತವ್ಯವಾಗಿದೆ. ಅವರಿಗೆ ಕಾಯಂ ವಸತಿ ಸೌಲಭ್ಯ ಒದಗಿಸುವ ಹೊಣೆಗಾರಿಕೆಯೂ ಕೂಡ ನಗರಸಭೆಯದ್ದೇ ಅಂತ ಹೇಳಿದ್ರು. ವಸತಿ ಸೌಲಭ್ಯ ಖಾತ್ರಿಯಾಗೋ ತನಕ ಅರಣ್ಯ ಇಲಾಖೆ ಅಥವಾ ಕೆಎಸ್ಎಫ್ಐಸಿಯಿಂದ ಕಾರ್ಮಿಕರ ಕುಟುಂಬಗಳನ್ನು ತೆರವುಗೊಳಿಸಬಾರದು. ಈಗಿರುವ ಮನೆಗಳನ್ನೇ ಕಾಯಂ ವಸತಿಯಾಗಿ ಘೋಷಿಸಿ ಸೌಲಭ್ಯ ಕಲ್ಪಿಸುವಂತೆ ಶಾಸಕರು ಹಾಗೂ ನಗರಸಭೆಯ ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಡಿವೈಎಫ್ಐ ಆಗ್ರಹ ಮಾಡಿದೆ. ಇಲಾಖೆಯ ಸಹಭಾಗಿತ್ವದಲ್ಲಿ ಹಳೆ ದಾಂಡೇಲಿಯಲ್ಲಿ ಒಂದು ಸ್ವಾಮಿಲ್ ಅಂತ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಿದೆ. ಪ್ರಾರಂಭದ ದಿನಮಾನಗಳಲ್ಲಿ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗಾಗಿ ಒಂದು ವಸತಿ ಗೃಹಗಳನ್ನು ನಿರ್ಮಾಣ ಮಾಡಿದ್ದು. ಆ ವಸತಿ ಗೃಹ ಒಟ್ಟು 172 ಮನೆಗಳು ವಸತಿ ಗೃಹಗಳನ್ನು ನಿರ್ಮಾಣ ಮಾಡಿದ್ದು. ಅದರ ನಿರ್ಮಾಣ ಆದ ನಂತರ ಏನು ಆ ಕಾರ್ಖಾನೆ ಸ್ಥಗಿತ ಆದ ನಂತರ ಒಂದಿಷ್ಟು ಕಾರ್ಮಿಕರು ನಿವೃತ್ತಿ ಕೂಡ ಆಗಿದ್ದಾರೆ. ಅವರು ಕೂಡ ಇನ್ನೂವರೆಗೂ ಕೂಡ ಅದೇ ಮನೆಗಳಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಆದರೆ 1962ರಲ್ಲಿ ಆ ಭೂಮಿಯನ್ನು ಅರಣ್ಯ ಇಲಾಖೆಯವರು ರಿಸರ್ವ್ ಫಾರೆಸ್ಟ್ ಅಂತ ಕಾಯ್ದಿರಿಸ್ಕೊಂಡಿದ್ರು. ಆ ನಂತರ ದಿನಮಾನಗಳಲ್ಲಿ ಅದು 1972ರಲ್ಲಿ ಆ ಜಮೀನು ಕೂಡ ಡಿಸ್ಫಾರೆಸ್ಟ್ ಆಗಿ ಅರಣ್ಯದಿಂದ ನಗರೀಕರಣ ಆಗಿ ನಗರಸಭೆಗೆ ಹಸ್ತಾಂತರ ಆಗಿದೆ. ಅದರ ನಗರಸಭೆಗೆ ಹಸ್ತಾಂತರ ಆದರೂ ಕೂಡ ಇವತ್ತು ತಾವೇ ಮಾಲಕರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇರೋದು ಸರಿಯಾದಂಥ ಕ್ರಮ ಅಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಅರಣ್ಯ ಇಲಾಖೆಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಯಲ್ಲಿ ಈಗ ಡಿಸ್ಫಾರೆಸ್ಟ್ ಆಯಿತು ಅಂತಂದರೆ ನಗರಸಭೆ ಮೂಲ ಮಾಲಕರು, ನಗರಸಭೆ ಆ ವಿಷಯದಲ್ಲಿ ತೀರ್ಮಾನ ತಗೋಬೇಕು ಹೊರತು ಇವ್ರು ಹೋಗಿ ಫಲಾನುಭವಿಗಳಿಗೆ ಹೋಗಿ ನೀವು ಈ ವರ್ಷದ ಕರವನ್ನು ತುಂಬಬೇಡಿ, ನಾವು ಮನೆ ಖಾಲಿ ಮಾಡಿಸ್ತೀವಿ, ನೀವು ಮನೆ ಖಾಲಿ ಮಾಡಬೇಕಂತ ಮೌಖಿಕ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಕೂಡಲೇ ಇದನ್ನು ಈ ಭಾಗದ ಶಾಸಕರು ನಗರಸಭೆ ಮಧ್ಯಪ್ರವೇಶ ಮಾಡಿ ಆ ಸಮಸ್ಯೆಗಳು ಇತ್ಯರ್ಥ ಆಗಬೇಕು. ಯಾವ ಕಾರಣಕ್ಕೂ ಕಾರ್ಮಿಕರ ವಾಸ ಮಾಡುವ ಮನೆಗಳನ್ನು ಅವರನ್ನು ಹೊರಗೆ ಹಾಕಬಾರ್ದು, ಅವರು ತೆಗಿಬಾರ್ದು. ಈ ಸಂದರ್ಭದಲ್ಲಿ ಮತ್ತೆ ಈ ಭಾಗದ ಶಾಸಕರು ಇದ್ದಂಥ ಮನೆಗಳನ್ನೇ ಅದೇ ಮನೆಗಳನ್ನು ಕಾಯಂ ಮನೆಗಳಾಗಿ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮತ್ತು ವಿನಂತಿ. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.